ಈ ತರ ರೋಡ್ ಮಾಡೋದು, ಮುಂದೆ ಡಾಂಬರೀಕರಣ ಇಲ್ಲ ಏನಿಲ್ಲ, ಬರೀ ಮುರುಮ್ ಹಾಕೋದು, ದುಡ್ಡು ಇರ್ತದೆ. 2-3 ಲಕ್ಷ ಖರ್ಚು ಮಾಡೋದು. ಇವತ್ತ 70-80 ಲಕ್ಷ ರೂಪಾಯಿ ಇವತ್ತು ಇಟ್ಟಿದ್ದಾರೆ ಇಲ್ಲಿ. ಸುಳ್ಳು ಹೇಳಿ ಈ ತರ ದೊಡ್ಡ ದೊಡ್ಡ ಒಂದು ಮಾತುಗಳು ಹೇಳ್ತಾರೆ ಬಿ ಆರ್ ಪಾಟೀಲ್ರು. ಆದ್ರೆ ಕ್ಷೇತ್ರದಲ್ಲಿ ಈಗಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಯಿಂದ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಇಶ್ಯೂಸ್ ಮಾಡ್ಕೋತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ನಾವು ರೈತರಿಗೆ ಹೊಲಗಳಿಗೆ ರೋಡ್ ಮಾಡಿಕೊಡ್ತಿದ್ದೆವು, ಅದನ್ನು ಸ್ವಂತ ಖರ್ಚಿಂದ ತನಕಿಸಿಂದ ಹೇಳ್ತಾ ಇದ್ದಾರೆ. ಅದು ಇವತ್ತು ಜನರಿಗೆ ನಾವು ತೋರಿಸ್ಬೇಕಾಗ್ಯದ. ಆ 50 ಕೋಟಿಯಲ್ಲಿ 8,66,00,000 ರೂಪಾಯಿದು ಈಗಾಗಲೇ ಪ್ರೋಗ್ರಾಮ್ ಮಾಡಿದ್ದಾರೆ. ಅದು ಒಂದು ಊರಿಂದ ಒಂದು ಊರಿಗೆ ತನಕಿಸಿಂದ ಇಟ್ಟಿದ್ದಾರೆ. ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ರೈತರಿಗೆ ಮಷಿನರಿ ಕೊಡೋದು, JCB ಅದು ಕೊಡೋದು, ನೀವು ಎಷ್ಟು ಹಾಕೋತೀರಿ ಹಾಕೋರಿ, ಮುರುಮ್ ಹಾಕೋರಿ ಅಂತ ಕೇಸಿಂದ ಅವರು 2-3 ದಿನದಾಗ ಮುರುಮ್ ಹಾಕಿ ಅದು ಹೊಲಗಳಿಗೆ ಹಾದಿ ಮಾಡ್ಕೊತಾ ಇದ್ದಾರೆ. ಅದು ಏನಪ್ಪ ಅಂತಂದ್ರೆ, ಮುಖ್ಯಮಂತ್ರಿಯಿಂದ ಏನು 50 ಕೋಟಿ ರೂಪಾಯಿ ತಂದಿದ್ದಾರೆ, ಅದ್ರಾಗ 8,66,00,000 ರೂಪಾಯಿದು ಇವತ್ತು ಪ್ರೋಗ್ರಾಮ್ ಮಾಡಿದ್ದಾರೆ. ಅಲ್ಲಿ ಏನು ಹೇಳೋದು, ನಾನು ಸ್ವಂತ ಖರ್ಚಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಇಲ್ಲಿ ಇದ್ರೆ ಪ್ರೋಗ್ರಾಮ್ದಾಗ ಮುಖ್ಯಮಂತ್ರಿಯವರು ಇಟ್ಟಂತ ಪ್ರೋಗ್ರಾಮ್ದಾಗ ಇವತ್ತು ದುಡ್ಡು ಎತ್ತಿದ್ದಾರೆ. ಒಂದೊಂದು ರೋಡಿಗೆ, ಒಂದು ಊರಿಂದ ಒಂದು ಊರಿಗೆ 80 ಲಕ್ಷದ, 70 ಲಕ್ಷದ, ಇವತ್ತ 60 ಲಕ್ಷದ, ಈ ತರ ಇವತ್ತು ಇಟ್ಕೊಂಡು 2-3 ಲಕ್ಷ ಅಷ್ಟೇ ಖರ್ಚು ಮಾಡಿ ಉಳಿದ ರೊಕ್ಕ ಎಲ್ಲ ಇವತ್ತು ಗುಳುಮ್ ಮಾಡ್ತಾ ಇದ್ದಾರೆ. ಆ ತರ ಇವತ್ತ ಬಹಳಷ್ಟು ಎಲ್ಲ ಕಡೆ ಇವತ್ತ ಬಿ ಆರ್ ಪಾಟೀಲ್ರ ಅಣ್ಣನ ಮಗ RK ಪಾಟೀಲ್ರು ಇವತ್ತು ಆಳಂದಲ್ಲಿ ಅವರೇ ಯಾವುದೇ ರೋಡ್ ಇದ್ರು ಕೂಡ ಅವರೇ ಪೂಜೆ ಮಾಡೋದು. ಆ ಸರ್ಕಾರದಿಂದ ಬಂದಂತ ಎಲ್ಲ ಇವತ್ತು ಪೂಜೆಗಳು RK ಪಾಟೀಲ್ ಇವತ್ತು ನೋಡ್ಕೊತಾ ಇದ್ದಾರೆ. ಅದಕ್ಕಲ್ದೆ ಇನ್ನೊಂದು 47 ಕೋಟಿ ಎಷ್ಟೋ ತಂದಿದಾರ. ಅದರಲ್ಲಿ ಏನಪ್ಪಾ ಅಂತಂದ್ರೆ, ಅಣೆಕಟ್ಟು, ಬ್ಯಾರೇಜ್ ಕಮ್ ಬ್ರಿಡ್ಜು ಮತ್ತ ನಾಲಾ ಸುಲಿಯೋದು ತನಕಿಸಿಂದ ಹೇಳ್ತಾರ. ಈ ಶಿರ್ಪುರ್ ಮಾದರಿ ಅಂತ ಏನ್ ದೊಡ್ಡ ಸ್ಥಾನಕ್ಕೆ ಹೇಳ್ತಾರ, ಆ ಶಿರ್ಪುರ್ ಮಾದರಿ ಅಲ್ಲ. ನಾಲಾ ಸುಲ್ದ್ರ ಅಂದ್ರ ನೀರು ಹೋಗ್ತಾವ, ನಿಂದ್ರಲ್ಲ. ಅಣೆಕಟ್ಟದಾಗ ಇವತ್ತ ಮಾಡೋದು ಇದೇ ಮಾರ್ಚ್ದಾಗ ಒಂದ್ ಹನಿ ನೀರಿಲ್ಲ. ಅಣೆಕಟ್ಟು ಎಲ್ಲಿ ಮಾಡ್ಯಾರ ಅಲ್ಲಿ ಇವತ್ತು ಸುಳ್ಳ ಎಲ್ಲ ಜನರಿಗೆ ಒಂದು ಆ ತರ ಮೇಲಿನವ್ರಿಗೆ ಹೇಳ್ತಾರ, ಶಿರ್ಪುರ್ ಮಾದರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಮಾಡದಂತವು ಅಣೆಕಟ್ಟದ ಒಂದ್ ಹನಿ ನೀರಿಲ್ಲ. ಇವತ್ತ ಕೆರಿಗಳು ಕೂಡ ಚೇಂಜ್ ಮಾಡ್ಕೇಸಿಂದ ನಮ್ಮ ಕಾಲಕ್ಕೆ ಸ್ಯಾಂಕ್ಷನ್ ಆಗಿದ್ದು ಕೆರಿಗಳು ಚೇಂಜ್ ಮಾಡಿ ಅಣೆಕಟ್ಟೆ ಇಟ್ಟು ಉಳಿದು ದುಡ್ಡೆಲ್ಲ ಇವತ್ತು ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಅದು ಜನರಿಗೆ ನಾವು ತಿಳಿಸ್ಬೇಕು. ಏನ್ ಹೇಳ್ತಾ ಇದ್ದಾರೆ ರೈತರಿಗೆ ಅಲ್ಲಿ, ಜನರಿಗೆ ಅಲ್ಲಿ, ನಾನು ಸ್ವಂತ ಖರ್ಚಿನ ಮಾಡ್ಲಕತ್ತೀನಿ ಅಂತ ಹೇಳ್ತಾರ. ಈ ತರ ಒಂದು ಮುಖ್ಯಮಂತ್ರಿ ಬಜೆಟ್ದಾಗ ಇಟ್ಟು ಸುಳ್ಳು ಹೇಳಿ ಇವತ್ತ ಅಲ್ಲಿ ಇದು ಮಾಡ್ತಾ ಇದ್ದಾರೆ ರೈತರಿಗೆ, ಅದು ಎಲ್ಲರಿಗೆ. ಅದನ್ನ ತಮ್ಮ ಮುಖಾಂತರ ಇವತ್ತ ಯಾವ ರೀತಿ ಒಂದು ಬಿ ಆರ್ ಪಾಟೀಲ್ ಅವರ ಅಣ್ಣನ ಮಗ ಇವತ್ತ ದುಡ್ಡ ಎತ್ತಿ ಹಾಕ್ತಾ ಇದ್ದಾನೆ. ಯಾಕಂದ್ರ ಅದು ಏನು 50 ಕೋಟಿ ರೂಪಾಯಿ ತಂದಿದಾರ, ಟೆಂಡರ್ ಮುಖಾಂತರ ಮಾಡೋ ತನಕಿಸಿಂದ ಹೇಳಿದಾರ. ಅವ್ರ ಆದೇಶ ಅದ ಆ ತರ. ಇಲ್ಲಿ DC ಅವ್ರಿಗೆ ಹಿಡಿದು ಲ್ಯಾಂಡ್ ಆರ್ಮಿ ಕೊಟ್ಟಿದ್ದಾರೆ. ಲ್ಯಾಂಡ್ ಆರ್ಮಿದವರು ತಮ್ದು 8% ಮುರ್ಕೊಂಡು ಉಳಿದು ದುಡ್ಡು ಅವ್ರಿಗೆ ಕೊಡ್ತಾರ. ಅದಕ್ಕೆ ಟೆಂಡರ್ ಮುಖಾಂತರ ಮಾಡಿದ್ರೆ ಕಾಂಟ್ರಾಕ್ಟರ್ಗಳು ಮತ್ತೆ ಟೆಂಡರ್ ಆಗಿ ತೋತಾರ ಬಾ ತನಕಿಸಿಂದ ಈ ತರ ಇವತ್ತು ಮಾಡ್ತಾ ಇದ್ದಾರ. ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಜನರಿಗೆ, ಮೇಲ್ನವ್ರಿಗೆ, ಎಲ್ಲರಿಗೆ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಇವತ್ತ ಒಂದು ಆಧಾರ ಮಾಡ್ಕೊತಾ ಇದ್ದೀನಿ. ಏನಪ್ಪಾ ಅಂತಂದ್ರ, ನಮ್ಮ ಆಳಂದ ಒಂದು ಕ್ಷೇತ್ರ ಕಡೆನೂ ತಮ್ಮ ಗಮನ ಕೊಡ್ಬೇಕು. ಬಹಳಷ್ಟು ಗೋಲ್ಮಾಲ್ ನಡೆದವ. ಇವತ್ತು ಅದನ್ನು ಕೂಡ ಇವತ್ತ ತಾವು ಆ ಒಂದು ಆಳಂದ ಕಡೆ ಗಮನ ಕೊಡ್ಬೇಕು ಅಂತಂದು ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿ ಮಿನಿಸ್ಟರ್ಗೆ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಒಂದು ರೈತರಿಗೆ ನಾನು ನಿಮ್ಗೆ ಹೊಲಕ್ಕೆ ರೋಡ್ ಮಾಡ್ಕೊಡ್ತೀನಿ ಸ್ವಂತ ಖರ್ಚಿನ ಎಲ್ಲ ತಂದು. ಇಲ್ಲಿ